ಹಳ್ಳಿಮುಖ ಹುಳ್ಳಿಕಟ್ಟು ಅನನ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆನೇ ಎದ್ದು ಅಂಗಡಿ ಕೆಲಸಗಳೆಲ್ಲ ನೋಡಿಕೊಂಡು ಮನೆಗೆ ಬಂದು ನಾಷ್ಟ ಮಾಡಿದ್ಮೇಲೆ 11 ಗಂಟೆ ಹಂಗಷ್ಟು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆ ಟೈಮ್ ಸರಿ ಕಲ್ಲಂಗಡಿ ಕೊಟ್ಟರು. 11 ಗಂಟೆಗೆ ನನ್ನ ಮಗನಿಗೂ ಅಷ್ಟು ಎಲೆಕ್ಟ್ರಾನಿಕ್ಸ್ನಾಗ ಏನೋ ಕೆಲಸ ಐತೆ ಅಂತ ಅವ್ನು ಕರ್ಕೊಂಡು ಹೋಗಬೇಕಾಗಿತ್ತು. ಆ ಟೈಮ್ ಸರಿಗೆ ಮನೆಯಾಗೆ CCTV ಬೇರೆ ಕೆಟ್ಟೋಗಿತ್ತು. ಸರಿ ಹೋಗೋ ಪಾಟ್ಕಿಂದ ಇನ್ನಾರು ಕೆಳಕ್ಕೆ ಬಂದು ಗೊತ್ತಾಗಿಲ್ಲ ಅಂದ್ಕೊಂಡು ನಾನೇ ರೋಸ್ಟ್ ರೆಡಿ ಮಾಡೋಣ ಅಂತ ತೆಗೆದೆ. ಆಮೇಲೆ ಕೊನೆಗೇನೋ ಮಾನಿಟ್ರ್ ಹೋಗಿತ್ತು ಅನಿಸುತ್ತೆ, ಏನು ಮಾಡಿದ್ರು ಸರೋಗಿಲ್ಲ. ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತಂದ್ವಿ. ಬೆಂಗಳೂರಿಗೆ ನೆನ್ನೆಲ್ಲ ಮಳೆ ಜಾಸ್ತಿ ಆಗಿತ್ತು, ರೋಡ್ನಾಗ ಹೆಚ್ಚು ಕಮ್ಮಿ ಆಗಿತ್ತು ಅಂದ್ಕೊಂಡು ಉಸ್ಕೂರು ರೈಲ್ವೆ ಸ್ಟೇಷನ್ ಮೇಲೆ ಹೋಗೋಣ ಅಂದ್ಕೊಂಡು ಹೋದ್ವಿ. ಉಸ್ಕೂರು ಗೇಟ್ನಾಗ ರೋಡೆಲ್ಲ ಚೆನ್ನಾಗಿ ಮಾಡ್ತವ್ರೆ. ಮೊದಲು 1 ಟ್ರೈನ್ ಹೋಗ್ತಾ ಇತ್ತು, 4 ಟ್ರೈನ್ ಹೋಗಂಗೆ ಮಾಡೋರೆ. ಸರಿ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ನನಗೆ ಗೊತ್ತಿಲ್ಲ. ದಿನ ಬೆಳಗ್ಗೆ ಹೊತ್ತಿನ ಸಾಯಂಕಾಲ ಒಂದು 2 ಕಿತ್ತ ಓಡಾಡ್ತೀವಿ. 1 ಲಕ್ಷ ವಸತಿ ಯೋಜನೆ ಒಳಗಡೆ ಒಂದು ಬಡವ್ರಕ ಅಂತ ಮನೆ ಕಟ್ತಾವ್ರೆ, ವಸತಿ ಇಲ್ದವ್ರಕ. ಹೆಂಗೋ ಇದನ್ನ ಅಪ್ಲೈ ಮಾಡಿಕೊಂಡು ಯಾರು ತೊಗೊಳಕ್ಕೆ ಹೆಂಗಾತಿತ್ತು ಏನೋ ಒಂದು ಅರ್ಜಿ ಹಾಕಿ ಏನೋ ಅವಶ್ಯಕತೆ ಇರೋರು ತಗೊಳ್ರಿ ಮನೆಗಳನ್ನ. ಸಂದ ಕಟ್ತಾವ್ರೆ ಎಲ್ಲ RCC ಮನೆ, 1 ಲಕ್ಷ ಮನೆಗಳು ಕಟ್ತಾವ್ರೆ. ಸರಿ ಉಸ್ಕೂರಿಂದ ಒಂದು 2 ಕಿಲೋಮೀಟ್ರ್ ಮುಂದಕ್ಕೆ ಮುದ್ದೂರಮ್ಮ ದೇವಸ್ಥಾನ ಆದಮೇಲೆ ಎಡಗಡೆಗೆ ಹೋದರೆ RTO ಆಫೀಸ್ ಪಕ್ಕ ಸಿಕ್ತಿತ್ತು. ಎಲ್ಲ ನೋಡಿರಿ ಹೆಸರೆಲ್ಲ ಬತ್ತಾಯ್ತೆ. ಇದೇ ಬಿಲ್ಡಿಂಗ್, ಅದು ಚೆನ್ನಾಗಿ ಕಟ್ತಾವ್ರೆ. ಹಂಗೆ ಮುಂದ್ಕೋದ್ರೆ ಒಂದು ದೊಡ್ಡ ಫ್ಯಾಕ್ಟ್ರಿನಾಗ ಯಾರೋ ಒಬ್ಬರು ಫ್ಯಾಕ್ಟ್ರಿಗೆ ಪೂರ್ತಿ ಸೋಲಾರ್ ಹಾಕೋರು. ಯಜಮಾನು ಒಳ್ಳೆ ಸಂದಾಗಿ ಮಾಡೋನೆ, ಇರೋದನ್ನು ಉಪಯೋಗಿಸ್ಕೊಬೇಕಂಗೆ. ಯಾವ 200 ಯೂನಿಟ್ ಯಾವುದು ಫ್ರೀ ಬೇಡ, ಹಿಂಗೆ ಉಪಯೋಗಿಸ್ಕೊಂಡ್ರೆ. ಇವೆಲ್ಲ ನೋಡ್ಕೊಂಡು ಹಂಗೆ ನಾವು ಇದಕ್ಕೆ ಹೋದ್ವಿ, ಎಲೆಕ್ಟ್ರಾನಿಸಿಟಿಗೆ ಹೋಗ್ಬೇಕಾಗಿತ್ತು. ಎಲೆಕ್ಟ್ರಾನಿಸಿಟಿಗೆ ಹೋದ್ವಿ. ಎಲೆಕ್ಟ್ರಿಸಿಟಿದಾಗ ನೋಡ್ರಿ ಹಿಂಗೆ ಗೊತ್ತಾರ ಜಾಗ ಬಂದು ಮೆಟ್ರೋ ಮೇಲ್ಗಡೆಗೆ ಬಸ್ಗಳು, ಕೆಳಗಡೆಗೆ ಮೆಟ್ರೋ ಸ್ಟೇಷನ್ ರೆಡಿ ಮಾಡ್ತಾವ್ರೆ. ನೈಸ್ ರೋಡ್ಗೆ ಹೋಗಿ JP ನಗರಕ್ಕೆ ಹೋಗ್ಬಿಟ್ರಿ ನಾವು. ನಮ್ಮ ಮೇನ್ ರೋಡ್ನಾಗ ಹೋಗಿದ್ರೆ ನಮ್ಗೆ ಕಷ್ಟ ಆಗೋದು ಅಂತೇಳಿ ಇದು ಇದ್ರ ಹತ್ರ ಬಂದರಘಟ್ಟ ರೋಡ್ನಾಗೆ ಕೊನೆವರೆಗೂ ಮೆಟ್ರೋ ಸ್ಟೇಷನ್ ರೆಡಿ ಆಗ್ತಾ ಐತೆ. ಇದು ನೋಡ್ಕೊಂಡು ಇದೆಲ್ಲ ಮುಗಿಸ್ಕೊಂಡು JP ನಗರಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡ್ಬಂದು ಈ ಹೋಟ್ಲ್ನಾಗ ಊಟ ಮಾಡ್ಕೊಂಡು, ಊಟ ಪರವಾಗಿಲ್ಲ ಏನೋ ಸುಮಾರಾಗಿತ್ತು, ಊಟ ಮಾಡ್ಕೊಂಡ್ಬಂದ್ವಿ. ರಿಟರ್ನ್ ಬರ್ಬೇಕಾದ್ರೆ ಎಲೆಕ್ಟ್ರಾನಿಸಿಟಿದ್ದು ಮೆಟ್ರೋ ಸ್ಟೇಷನ್ ಕಾಣಿಸ್ತು ನಮಗೆಲ್ಲ. ಇದೆಲ್ಲ ನೋಡಿ ನನಗೂ ಒಂಥರ ಖುಷಿ ಆಯಿತು. ಬೆಂಗಳೂರಿನಾಗ ಮೂಲಕ್ಕೂ ಎಲ್ಲ ಕಡೆಗೂ ಮೆಟ್ರೋ ಆಗೈತಿ. 2-3 ಕಿತ್ತ ನಾನು ಹೇಳಿದ್ದೀನಿ, ಇದನ್ನು ಎಲ್ಲ ಹೇಳಿದ್ದೀನಿ. ಸರಿ ಮನೆಗೆ ಬಂದ್ವಿ. ಮನೆಗೆ ಬಂದೆಲ್ಲ ನೋಡ್ಕೊಂಡು ಬರೋ ಪಟ್ಟಿಗೆ ಒಂದು 5 ಗಂಟೆ ಆಗೋಗಿತ್ತು, 5 ಕಾಲ ಆಗಿತ್ತು. ಬಂದು ಒಂದು ಪಿಕ್ಚರ್ ಹಾಕಿದ್ದು ನನ್ನ ಮಗನು. ನೋಡಿಕೊಂಡು ಬೆಳಗ್ಗೆ ಪೇಪರ್ ರೋಸ್ಟ್ ಪೂರ್ತಿ ಮುಗಿಸಿರಲಿಲ್ಲ. ಕನ್ಯಾಕುಮಾರಿಯ ಹೊಸ ಸಂಕಲ್ಪಗಳು ಅಂತೇಳಿ ಮೋದಿಯವರು ಟ್ರೈನ್ನಾಗೆ ಫ್ಲೈಟ್ನಾಗ ಕುಂತ್ಕೊಂಡು ಹೋಗುವಾಗೆ ಬರ್ದೋರೆ, ಚೆನ್ನಾಗಿ ಬರ್ದೋರೆ. ಅದು ಓದ್ರಿ ಕನ್ನಡಪ್ರಭ ಪೇಪರ್ ಇವತ್ತಿಂದು. ಸರಿ 8 ಕಾಲ ಆಯಿತು, ಇನ್ನಾಗಿದ್ದಾಯಿತು. ಇನ್ನು ಬೆಳಗ್ಗೆಯಿಂದ ಓಡಾಡಿದ್ದೀನಿ, ಸಾಕಾಗೈತೆ. ಎಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.